ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಎಂತಹ ಅಮಾನವೀಯ ಘಟನೆಗಳು ನಡೀತಾ ಇದ್ದಾವೆ ಅಂತಂದ್ರೆ ನಾವ್ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇದೀಗ ಅಂತಹದ್ದೇ ಒಂದು ಪ್ರಕರಣ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ನಡೆದು ಹೋಗಿಬಿಟ್ಟಿದೆ. ಹಾಗೆ ಬಹುತೇಕ ಕನಸುಗಳನ್ನ ಕಟ್ಕೊಂಡು ಈತನ ಕೈಯನ್ನ ಹಿಡಿದಿರ್ತಾಳೆ ಅಂತಂದ್ರೆ ಮದುವೆ ಕೂಡ ಆಗಿರ್ತಾನೆ. ಮದುವೆ ಆಗಿರುವಂತಹ ವ್ಯಕ್ತಿಯು ಕೂಡ ದೇಶದ ಹೆಮ್ಮೆಯ ಸಂಸ್ಥೆ ಆಗಿರುವ ಇಸ್ರೋದಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾನೆ. ಸುಖವಾದಂತ ಸಂಸಾರ, ಒಳ್ಳೆಯ ಜೀವನವನ್ನ ಮಾಡಬಹುದಿತ್ತು. ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಅಥವಾ ನಾವು ಪಡುವಂತ ಅನುಮಾನಗಳು ಅಥವಾ ನಮ್ಮ ಒಂದು ದುರಾಸೆಯಿಂದಾಗಿ ಎಂತಹ ಒಂದು ಭೀಕರ ದುರಂತವೇ ನಡೆದು ಹೋಗಿ ಬಿಡ್ತಾವೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಪ್ರತಿಯೊಬ್ರು ಕೂಡ ಗಮನಿಸಲೇಬೇಕಾದಂತ ವಿಡಿಯೋ ಇದು. ಅದರಲ್ಲೂ ಕೂಡ ಹೆಣ್ಣು ಹೆತ್ತವರು ಮದುವೆ ಮಾಡ್ಬೇಕು ಅಂತ ಹೇಳಿ ಕನಸುಗಳನ್ನ ಕಟ್ಕೊಂಡಂತವರು, ಜೊತೆಗೆ ಇಂಥ ವ್ಯಕ್ತಿಗೆ ಮದುವೆಯನ್ನ ಮಾಡಿಕೊಡಬೇಕು ಅಂತ ಹೇಳಿ ತಮ್ಮ ಮಕ್ಕಳ ಭವಿಷ್ಯವನ್ನ ನೇಣಿಗೆ ಬಿಗಿಯುವಂತವರು ಈ ವಿಡಿಯೋನ ಗಮನಿಸಲೇಬೇಕು. ಸ್ನೇಹಿತರೆ, ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ತು BSc ಪದವಿ ಮುಗಿಸಿ ಇನ್ನೇನು ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಎನ್ನುವಷ್ಟರಲ್ಲಿಯೇ 21 ವರ್ಷದ ಯುವತಿಯೊಬ್ಬಳ ಬದುಕು ಅರ್ಧಕ್ಕೆ ಮುಗಿದು ಹೋಗಿದೆ. ಕೇವಲ 21 ವರ್ಷದ ಪ್ರೇರಣಾ ಎಂಬ ಗೃಹಿಣಿ ಪತಿಯ ಅತಿಯಾದ ಡೌಟ್ ಮತ್ತು ಮಾನಸಿಕ ಕಿರುಕುಳಕ್ಕೆ ಬೇಸತ್ತು ಸಾವಿನ ಹಾದಿಯನ್ನ ಹಿಡಿದಿದ್ದಾಳೆ. ಮಗು ಮಾಡಿಕೊಳ್ಳುವ ವಿಚಾರಕ್ಕೆ ಪ್ರತಿದಿನ ನಡೆಯುತ್ತಿದ್ದಂತಹ ಗಲಾಟೆ, ಹೆಜ್ಜೆ ಹೆಜ್ಜೆಗೂ ಅನುಮಾನ ಪಡ್ತಾ ಇದ್ದಂತಹ ಪತಿ ಕೊನೆಗೆ ಈ ಎಲ್ಲಾ ನೋವುಗಳನ್ನ ತಡೆಯಲಾರದೆ ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾಳೆ. ಇಂದಿರಾ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಘಟನೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟಕ್ಕೂ ಆ 1.5 ವರ್ಷದ ಸಂಸಾರದಲ್ಲಿ ನಡೆದದ್ದಾದ್ರೂ ಏನು, ಪ್ರೇರಣಾ ಸಾವಿಗೆ ಅಸಲಿ ಕಾರಣವಾದ್ರೂ ಏನು, ಪೋಷಕರು ಮಾಡುತ್ತಿರುವ ಗಂಭೀರ ಆರೋಪಗಳಾದ್ರೂ ಏನು, ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಮೃತ ಯುವತಿ ಪ್ರೇರಣಾ ಅಂತ ಹೇಳಿ ಕೇವಲ 21 ವರ್ಷ ವಯಸ್ಸು. ಓದಿನಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದ್ದಂತ ಈಕೆ BSc ವ್ಯಾಸಂಗವನ್ನ ಮಾಡ್ತಾ ಇದ್ಲು. ಇದೇ ಸಮಯದಲ್ಲಿ ಅಂದ್ರೆ ಕಳೆದ 1.5 ವರ್ಷದ ಹಿಂದೆ ವಿನಯ್ ಕುಮಾರ್ ಎಂಬಾತನ ಜೊತೆಗೆ ಪ್ರೇರಣಾ ಮದುವೆ ಕೂಡ ಆಗಿರ್ತಾಳೆ. ವಿನಯ್ ಕುಮಾರ್ ದೇಶದ ಹೆಮ್ಮೆಯ ಸಂಸ್ಥೆಯಾಗಿರುವಂತಹ ಇಸ್ರೋದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಕೂಡ ಮಾಡ್ತಾ ಇರ್ತಾನೆ. ಪ್ರೇರಣಾ ಇನ್ನು ಓದುತ್ತಿದ್ದಾಗಲೇ ವಿನಯ್ ಕುಮಾರ್ ಮನೆಯವರು ಹುಡುಗಿ ಮನೆಗೆ ಬಂದು ಮದುವೆ ಪ್ರಸ್ತಾಪ ಕೂಡ ಇಡ್ತಾರೆ. ಆಗ ಪ್ರೇರಣಾ ಪೋಷಕರು ಮಗಳು ಇನ್ನೂ ಓದುತ್ತಿದ್ದಾಳೆ, ಮದುವೆ ಬೇಡ ಅಂತ ಹೇಳಿ ಆ ಒಂದು ಮದುವೆಯನ್ನ ನಿರಾಕರಿಸೋದಕ್ಕೆ ಮುಂದಾಗ್ತಾರೆ. ಆದ್ರೆ ವಿನಯ್ ಕುಟುಂಬದಸ್ಥರು ಒಂದು ಭರವಸೆಯನ್ನ ಕೂಡ ನೀಡ್ತಾರೆ. ಮದುವೆ ನಂತರ ನಾವೇ ಆಕೆಯನ್ನ ಓದಿಸ್ಕೊಂಡು ಹೋಗ್ತೀವಿ, ಆಕೆಯ ಕನಸಿಗೆ ನಾವು ಬೆಂಬಲವನ್ನ ನೀಡ್ತೀವಿ ಎಂದು ವಾಗ್ದಾನ ಮಾಡಿರ್ತಾರೆ. ಆ ಮಾತನ್ನ ನಂಬಿದಂತ ಪೋಷಕರು ಮಗಳನ್ನ ವಿನಯ್ ಕೈಗಿಟ್ಟು ಮದುವೆ ಕೂಡ ಮಾಡ್ತಾರೆ. ಕೊಟ್ಟ ಮಾತಿನಂತೆ ವಿನಯ್ ಕುಟುಂಬದವರು ಮದುವೆಯ ನಂತರ ಆ ಯುವತಿಯನ್ನ ಓದಿಸೋದಕ್ಕೆ ಮುಂದಾಗಿರ್ತಾರೆ. ಈ ವರ್ಷವಷ್ಟೇ ಪ್ರೇರಣಾ ತನ್ನ BSc ಪದವಿಯನ್ನ ಯಶಸ್ವಿಯಾಗಿ ಮುಗಿಸಿ ಹೊರ ಬಂದಿರ್ತಾಳೆ. ಆದ್ರೆ ಆ ಪದವಿ ಸರ್ಟಿಫಿಕೇಟ್ ಕೈಗೆ ಸೇರುವ ಮುನ್ನವೇ ಆಕೆಯ ಪ್ರಾಣ ಪಕ್ಷಿ ಹಾರಿಹೋಗಿಬಿಟ್ಟಿದೆ. ಹೊರಗಿನ ಜಗತ್ತಿಗೆ ಪ್ರೇರಣಾ ಸಂಸಾರ ತುಂಬಾ ಚೆನ್ನಾಗಿದೆ ಎಂದೇ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಗಂಡ ಇಸ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದ, ಹೆಂಡತಿ ಪದವೀಧರೆಯಾಗಿದ್ಲು. ಅರಮನೆಯಂತಹ ಸಂಸಾರ ಎಂದುಕೊಳ್ಳುವಷ್ಟರಲ್ಲಿಯೇ ಆ ಮನೆಯ ಒಳಗಿದ್ದ ಕರಾಳ ಮುಖ ಅನಾವರಣಗೊಂಡಿದೆ. ಪ್ರೇರಣಾ ಕುಟುಂಬದಸ್ಥರು ನೀಡಿದ ದೂರಿನ ಪ್ರಕಾರ ಪತಿ ವಿನಯ್ ಕುಮಾರ್ ತೀವ್ರವಾದ ಸೈಕೋ ತರ ಹಾರ್ತಾ ಇದ್ದ. ಆತನಿಗೆ ಅತಿಯಾದ ಡೌಟ್ ಪಡುವಂತ ಕಾಯಿಲೆಯೂ ಕೂಡ ಇತ್ತು. ಪ್ರೇರಣಾ ಯಾರ ಜೊತೆ ಮಾತನಾಡಬೇಕು, ಎಲ್ಲಿಗೆ ಹೋಗಬೇಕು ಎನ್ನುವುದಕ್ಕೆಲ್ಲ ಗಂಡನದೇ ಕಟ್ಟುಪಾಡಾಗಿತ್ತು. ಸದಾ ಕಾಲ ಪ್ರೇರಣಾಳ ಶೀಲವನ್ನು ಶಂಕಿಸ್ತಾ ಇದ್ದ. ಪ್ರತಿದಿನ ಮನೆಯಲ್ಲಿ ನರಕ ಸೃಷ್ಟಿಯಾಗ್ತಾ ಇತ್ತು. ಇದರ ನಡುವೆ ಮತ್ತೊಂದು ದೊಡ್ಡ ಸಮಸ್ಯೆ ಅಂದರೆ ಮಗು ಮಾಡಿಕೊಳ್ಳುವ ವಿಚಾರ. ಇನ್ನು ಈಕೆಗೆ ಈಗಷ್ಟೇ 21 ವರ್ಷ, ಪದವಿ ಮುಗಿದಿದೆ. ಆದ್ರೆ ವಿನಯ್ ಮತ್ತು ಆತನ ಮನೆಯವರು ತಕ್ಷಣವೇ ಮಗು ಮಾಡಿಕೊಳ್ಬೇಕು ಎಂದು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ರು. ಈ ವಿಚಾರಕ್ಕೆ ಪ್ರತಿದಿನ ಮನೆಯಲ್ಲಿ ದೊಡ್ಡ ಗಲಾಟೆ ಕೂಡ ನಡೀತಾ ಇತ್ತು. ಮಾನಸಿಕ ಕಿರುಕುಳ ತಾಳಲಾರದೆ ಕಳೆದ 2 ತಿಂಗಳ ಹಿಂದೆ ಪ್ರೇರಣಾ ಗಂಡನ ಮನೆಯಿಂದ ಜಗಳವಾಡಿಕೊಂಡು ತನ್ನ ತಂದೆಯ ಮನೆಗೆ ಬಂದು ಬಿಡ್ತಾಳೆ. ಆಗ ಪ್ರೇರಣಾ ಪೋಷಕರು ಮತ್ತು ಹಿರಿಯರೆಲ್ಲ ಸೇರಿ ವಿನಯ್ ಕುಟುಂಬದವರಿಗೆ ಕರೆಸಿ ಪಂಚಾಯಿತಿ ಕೂಡ ಮಾಡ್ತಾರೆ. ವಿನಯ್ಗೆ ಬುದ್ಧಿ ಹೇಳಿ ಇನ್ನು ಮುಂದೆ ಹೀಗೆ ಮಾಡಬೇಡ ಅಂತ ಹೇಳಿ ತಿಳುವಳಿಕೆಯನ್ನ ಹೇಳಿ ಕೇವಲ 15 ದಿನಗಳ ಹಿಂದಷ್ಟೇ ಆಕೆಯನ್ನ ತನ್ನ ಗಂಡನ ಜೊತೆಗೆ ಕಳುಹಿಸಿ ಕೊಟ್ಟಿರ್ತಾರೆ. ಆದ್ರೆ ವಿನಯ್ ಬುದ್ಧಿ ಮಾತ್ರ ಬದಲಾಗಿರಲಿಲ್ಲ. ಬೆಂಗಳೂರಿನ ದೂಪನಹಳ್ಳಿ ಬಳಿ ಇರುವ ವಿನಯ್ ಕುಮಾರ್ ಮನೆಯಲ್ಲಿ ಪ್ರೇರಣಾ ಕೂಡ ವಾಸವಾಗಿದ್ಲು. ಹಿರಿಯರು ಪಂಚಾಯಿತಿ ಮಾಡಿ ಕಳುಹಿಸಿದ ಮೇಲೆಯೂ ಕೂಡ ವಿನಯ್ ವರ್ತನೆಯಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಆಗಿರಲಿಲ್ಲ. ಅನುಮಾನ ಕಿಚ್ಚು ಹಾಗೆ ಇತ್ತು. ಕಳೆದ 2 ದಿನಗಳ ಹಿಂದೆ ಯಾರೂ ಇಲ್ಲದ ಸಂದರ್ಭವನ್ನ ನೋಡಿದ ಪ್ರೇರಣಾ
ಜೀವನದ ಮೇಲಿನ ಸಂಪೂರ್ಣ ಭರವಸೆಯನ್ನ ಕಳೆದುಕೊಂಡಿದ್ದಾಳೆ. ಮನಸ್ಸಿನಲ್ಲಿದ್ದ ನೋವನ್ನ ಯಾರಿಗೂ ಕೂಡ ಹೇಳಲಾಗದೆ ಬಚ್ಚಲು ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಸ್ನೇಹಿತರೆ, ಇನ್ನು ನಿನ್ನೆ ಬೆಳಗ್ಗೆ ಈ ವಿಷಯ ತಿಳಿಯುತ್ತಿದ್ದಂತೆ ತಕ್ಷಣವೇ ಆಕೆಯನ್ನ ಇಂದಿರಾನಗರದ ಚಿನ್ಮಯಿ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ. ಅಷ್ಟರಲ್ಲೇ ತಡವಾಗಿ ಬಿಟ್ಟಿತ್ತು. ಆಸ್ಪತ್ರೆಗೆ ತಲುಪುವ ಪೂರ್ವದಲ್ಲೇ ಆಕೆ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ವೈದ್ಯರು ಕೂಡ ಸ್ಪಷ್ಟನೆಯನ್ನ ನೀಡಿದ್ರು. ಕೇವಲ 21 ವರ್ಷಕ್ಕೆ ಒಂದು ಜೀವ ಸಮಾಧಿ ಆಗಿಬಿಟ್ಟಿದೆ. ಇತ್ತ ಮಗಳ ಸಾವಿನ ಸುದ್ದಿ ಕೇಳ್ತಾ ಇದ್ದ ಹಾಗೆ ಎತ್ತ ಕರಳು ಒಡೆದು ಹೋಗಿದೆ. ಪ್ರೇರಣಾ ಪೋಷಕರು ಈ ಸಾವಿನ ಹಿಂದೆ ದೊಡ್ಡ ಸಂಚಿದೆ ಅಂತ ಹೇಳಿ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಮಗಳು ಎಂದಿಗೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ಹೆಣ್ಣಲ್ಲ. ಅವರೆಲ್ಲ ಮನೆಯಲ್ಲಿ ಇರುವಾಗಲೇ ನಮ್ಮ ಮಗಳು ಸಾವನ್ನಪ್ಪಿದ್ದಾಳೆ. ಇದು ಆತ್ಮಹತ್ಯೆ ಎಲ್ಲ, ಗಂಡನ ಮನೆಯವರ ಕಿರುಕುಳವೇ ಆಕೆಯನ್ನು ಬಲಿ ಪಡೆದಿದೆ. ಇದಕ್ಕೆ ಪತಿ ವಿನಯ್ ಕುಮಾರ್ ಮತ್ತು ಆತನ ಕುಟುಂಬದಸ್ಥರೇ ನೇರ ಕಾರಣ ಎಂದು ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರೇರಣಾ ಪೋಷಕರು ಗಂಭೀರವಾದ ದೂರನ್ನು ಕೂಡ ದಾಖಲಿಸಿದ್ದಾರೆ. ಸದ್ಯ ಇಂದಿರಾನಗರ ಪೊಲೀಸರು ವಿನಯ್ ಮತ್ತು ಆತನ ಕುಟುಂಬದ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಸ್ನೇಹಿತರೆ, ನಾವು ಈ ಒಂದು ದುರಂತದಿಂದ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಏನು ಅಂತಂತಂದ್ರೆ, ನಾವು ಯಾವುದೋ ಒಂದು ಒಳ್ಳೆ ಜಾಬ್ ಅಲ್ಲಿದ್ದಾರೆ, ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅಥವಾ ಅವರಿಗೆ ಆಸ್ತಿ ಇದೆ, ಅಂತಸ್ತಿದೆ, ದುಡ್ಡಿದೆ, ಒಡವೆ ಇದೆ, ಹಾಗೆ ಹೀಗೆ ಅಂತ ಹೇಳಿ ಒಂದು ಮಕ್ಕಳನ್ನ ಮದುವೆ ಮಾಡಿಕೊಡಬೇಕಾದಂತ ಸಂದರ್ಭದಲ್ಲಿ ಅವರ ಬದುಕು ಹೇಗಿರುತ್ತೆ ಅನ್ನುವ ಒಂದು ವಿಚಾರ ಅಥವಾ ಒಂದು ಸೂಕ್ಷ್ಮತೆಯನ್ನ ಕೂಡ ನಾವು ಗಮನಿಸದೆ ಅವರನ್ನ ಮದುವೆ ಮಾಡಿ ಕೊಟ್ಟು ಬಿಡ್ತೇವೆ. ಅದಾದ ಬಳಿಕವೇ ಆರಂಭವಾಗುವಂತದ್ದು ಈ ರೀತಿಯಾದಂತ ಗಲಾಟೆಗಳು. ವರದಕ್ಷಿಣೆ ವಿಚಾರದಲ್ಲಾಗಿರಬಹುದು, ಮಕ್ಕಳ ಮಾಡಿಕೊಳ್ಳುವ ವಿಚಾರದಲ್ಲಾಗಿರಬಹುದು, ವೈಯಕ್ತಿಕ ವಿಷಯಗಳಲ್ಲಾಗಿರಬಹುದು, ಈ ರೀತಿಯಾಗಿ ಡೌಟ್ಗಳು ಉಟ್ಕೊಳ್ಳುವಂಥದ್ದು. ಇದರಿಂದ ಒಂದು ಪ್ರಾಣ ಪಕ್ಷಿಯೇ ಹಾರಿ ಹೋಗುವಂತ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಈ ಒಂದು ದುರಂತದಿಂದ ಅರ್ಥ ಮಾಡಿಕೊಳ್ಬೇಕಾಗಿರುವಂತದ್ದು ಬಹುತೇಕ ಸಾಕಷ್ಟಿದೆ. ಆ ಒಂದು ಯುವತಿಯು ಕೂಡ ಸಾವನ್ನಪ್ಪದೆ ಅದನ್ನ ಹಿದ್ದು ಜಯಿಸಬೇಕಿತ್ತು. ಆಕೆಯು ಕೂಡ ನನ್ನೊಂದು ಈ ರೀತಿಯಾಗಿ ಒಂದು ತಪ್ಪು ನಿರ್ಧಾರವನ್ನ ತೆಗೆದುಕೊಂಡಿದ್ದಾಳೆ. ಇದೀಗ ಇಂಥದ್ದೊಂದು ಅಮಾನವೀಯ ಘಟನೆ. ಸ್ನೇಹಿತರೆ, ಈ ಒಂದು ದುರಂತದಿಂದ ನಾನು ಹೇಳೋದು ಇಷ್ಟೇ, ಅದರಲ್ಲೂ ಕೂಡ ಪೋಷಕರಿಗೆ ಒಂದು ಕಿವಿ ಮಾತನ್ನ ಹೇಳೋದು ಇಷ್ಟೇ. ನಿಮ್ಮ ಮಗಳ ಬದುಕು ಯಾವ ರೀತಿಯಾದಂತ ಸಾಮ್ರಾಜ್ಯದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅನ್ನುವ ಕನಸಿಗಿಂತ ಯಾವ ವ್ಯಕ್ತಿಯ ಜೊತೆಗೆ ಇದ್ರೆ ಆಕೆ ಸುಂದರವಾಗಿ ಬದುಕನ್ನು ಕಟ್ಕೋಬಹುದು ಅನ್ನೋದರ ಕುರಿತಾಗಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಯೋಚನೆ ಮಾಡಿ ಆಕೆಯನ್ನ ಮದುವೆ ಮಾಡಿ ಕೊಡಿ. ಸ್ನೇಹಿತರೆ, ಈ ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.